ಸರ್ ಈಗ ಸೌದೆ ಒಲೆ ನೀವು ತೋರಿಸಿದ್ರಿ ಇದೆಲ್ಲ ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಈಗ ನಾವು ಯೂಟ್ಯೂಬಲ್ಲಿ ಹಾಕ್ತೀವಿ. ಈಗ ನಮಗೆ ಸೌದೆ ಒಲೆಯಿಂದ ಜನಗಳಿಗೆ ಏನು ಬೆನಿಫಿಟ್ಟು, ಮತ್ತು ಸೌದೆ ಒಲೆ ಊಟಕ್ಕೂ ಗ್ಯಾಸಲ್ಲಿ ನಾವು ಊಟ ತಿನ್ನೋದಕ್ಕೂ ಏನು ಡಿಫ್ರೆನ್ಸು ಅದೇನೋ ಹೇಳ್ತೀರಾ ಸರ್? ಅದೇ ನಾನು ಹೇಳಕ್ಕೆ ಬರ್ತೀನಿ. ನಿಮಗೆ 100 ವರ್ಷದ ಹಿಂದೆ ಗ್ಯಾಸ್ ಎಲ್ಲ ಇತ್ತಾ ಸರ್? ಇರಲಿಲ್ಲ. ಅವಾಗೆಲ್ಲ ಸೌದೆ ಒಲೆಯಲ್ಲಿ ಊಟ ಮಾಡ್ತಿರ್ಲಿಲ್ವೇ? ಅವಾಗೆಲ್ಲ ಜನಗಳು ಎಷ್ಟು ಗಟ್ಟಿಗಿರ್ತಿದ್ರು. ಒಬ್ಬರಿಗಾರು ಒಂದು ಗ್ಯಾಸ್ ಸ್ಟಿಕ್ ಇತ್ತಾ? ಒಬ್ರಿಗೂ ಇರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗಿರೋದು ಅವೆಲ್ಲ. ಗ್ಯಾಸ್ ಸ್ಟಿಕ್ ಸ್ಟಾರ್ಟ್ ಆದರೆ ತಿನ್ನೋ ಆಹಾರ ಪಚನ ಆಗಲ್ಲ ಸರಿಯಾಗಿ. ಆವಾಗ ನಿಮಗೆ ಏನಾಗುತ್ತೆ ಅಂದರೆ ಅಜೀರ್ಣ ಆಗಿ ಬೇರೆ ಬೇರೆ ಕಾಯಿಲೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಶುಗರು, BP, ಥೈರಾಯ್ಡು, ಏನೇನೋ ಕಾಯಿಲೆಗಳು, ಹೊಸ ಹೊಸ ಕಾಯಿಲೆಗಳೆಲ್ಲ ಬಂದ್ಬಿಟ್ಟಿದೆ. ಆಯಿತೆ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ನ್ಯಾಚುರಲ್ ಆಗಿ ಕಲ್ಲಲ್ಲೇ ಆಡಿಸ್ಕೊತಾ ಇದ್ದೋ, ಸೌದೆ ಒಲೆಯಲ್ಲೇ ಅಡುಗೆ ಮಾಡಿ ಊಟ ಮಾಡ್ತಿದ್ದೋ, ಇದನ್ನು ನಾವು ಮರ್ತ್ಬಿಟ್ಟಿದ್ದೀವಿ. ಜನಗಳಿಗೆ ಇನ್ನೊಂದು ಸಾರಿ ಜ್ಞಾಪನಿಸ್ಬೇಕು ಅಂತ ಇದನ್ನು ಜ್ಞಾಪನಿಸ್ಕೊಂಡು ನೀವು ಆದಷ್ಟು ಜನ ಕಲ್ಲಲ್ಲೇ ಆಡಿಸ್ಕೊಂಡು ಸೌದೆ ಒಲೆಯಲ್ಲೇ ಅಡುಗೆ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೂರ್ಯ ಸೌದೆ ಒಲೆ ಅಂದರೆ ಸೂರ್ಯ ಸೌದೆ ಒಲೆ ಅವರ ಕಂಪ್ನಿ ಓನರ್ ಹತ್ರ ಬಂದಿದ್ವಿ. ಅಂದರೆ ನಿಮ್ಮ ಭಾನುಪ್ರಕಾಶ್ ಸರ್ ಇವ್ರ ಹೆಸರು. ಅಂದರೆ ನಿಮ್ಮ ಭಾನುಪ್ರಕಾಶ್ ಸರ್ ಅಂದರೆ ಅಷ್ಟು ನಿಮ್ಗೆ ಗೊತ್ತಾಗಲ್ಲ, ಯಾಕಂದ್ರೆ ಅವರು ಫೇಮಸ್ ಆಗಿರೋದು ಸೂರ್ಯ ಸೌದೆ ಒಲೆ ಅಂತ. ಅಲ್ಲ, ನಾವು ನೋಡಿದ್ರೆ ಆ್ಯಕ್ಚುಲಿ ಎಲ್ಲ ಚಾನಲ್ ನೋಡಿರೋದ್ರಿಂದ ಎಲ್ಲರಿಗೂ ಪರಿಚಯ ಇದೆ. ಅಲ್ಲ, ಭಾನುಪ್ರಕಾಶ್ ಅನ್ನೋಕ್ಕಿಂತ ಸೂರ್ಯ ಸೌದೆ ಒಲೆ ಅಂದರೆ ಅಲ್ಲಿಂದಾನೇ ಪರಿಚಯ ಮಾಡಿ ಪರಿಚಯ ಆಗಿರೋದು. ಹಾಗಾಗಿ ಸೂರ್ಯ ಸೌದೆ ಒಲೆ ಅಂತ ಹೇಳಿದ್ರೆ ನಿಮ್ಮ ಹೆಸರು ಭಾನುಪ್ರಕಾಶ್ ನೆನಪಾಗುತ್ತೆ. ಹೌದು. ಇವರಲ್ಲಿ ಏನೇನು ಪ್ರಾಡಕ್ಟ್ ಇದೆ, ಬಟ್ ಯಾವ್ಯಾವುದು ಅಪ್ಗ್ರೇಡ್ ಮಾಡ್ಬೋದು, ಯಾವ್ಯಾವ ಪ್ರಾಡಕ್ಟ್ ಅಪ್ಗ್ರೇಡ್ ಮಾಡಿದ್ದಾರೆ, ನಿಮ್ಗೆ ಹೊಸ ಥಿಂಗ್ಸ್ ಏನೋ ತಂದಿದ್ದಾರೆ, ಅದನ್ನೆಲ್ಲ ನಾವು ಈಗ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಕಂಟಿನ್ಯೂ. ಸರ್, ನಾನು ಮತ್ತು ಮಂಜುನಾಥ್ ಅಂತ ಹೇಳ್ಬಿಟ್ಟು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನಾವಿಬ್ಬರು ಸೇರ್ ಮಾಡ್ತಾ ಇರೋದು. ಪ್ರಶಾಂತ್ ಅವರೇ ನಮಸ್ಕಾರ. ನಾವು ಭಾನುಪ್ರಕಾಶ್ ಅಂತ, ಮೈಸೂರವರು. ನನ್ನ ಕನ್ನಡ ಕೂಟ್ಗಲ್ ಚಾನಲ್ ಅವ್ರಿಗೆ, ಪ್ರಶಾಂತ್ ಅವ್ರಿಗೆ, ಮೈಸೂರಿಗೆ ಸುಸ್ವಾಗತ. ಸರ್, ನಾವು ಭಾನುಪ್ರಕಾಶ್ ಅಂತ. ನಾವು ಸೌದೆ ಒಲೆಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನಗಳಿಗೆ 1 ವರ್ಷದಿಂದ ತಲುಪಿಸ್ತಾ ಇದ್ದೀವಿ. ನಮ್ಮ ಕಂಪ್ನೀಲಿ ಇಷ್ಟು ಜನ ಹುಡುಗರಿರ್ತಾರೆ, ಆದರೆ ಇವರು ನಮ್ಮ ಪಾರ್ಟ್ನರು ಮಂಜುನಾಥ್ ಅಂತ. ಇವರು ಒಂದೆರಡು ಮಾತಾಡ್ತಾರೆ. ನಾವು ನಿಮಗೆ ನಮ್ಮ ಸೌದೆ ಒಲೆಗಳು ಯಾವ್ಯಾವ ಥರ ಇದೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀವಿ. ಸ್ಟಾರ್ಟಿಂಗಿಂದ ಪರಿಚಯ ಮಾಡಿಕೊಡ್ತೀನಿ ಸರ್. ಸರ್, ನಾವು ಫಸ್ಟು ಇನ್ವೆನ್ಷನ್ ಮಾಡಿದ್ದು ಇದು ಸೂರ್ಯ ಸೌದೆ ಒಲೆ ಅಂತ. ಇದರಲ್ಲಿ ಹಿಂದೆಗಡೆ ನೋಡಿ ಸರ್, ಬ್ಯಾಟ್ರಿ ಬರುತ್ತೆ. 10 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ ನಿಮಗೆ 10 ದಿನ ಬರುತ್ತೆ. ಇಲ್ಲಿ ಅಡಾಪ್ಟರ್ ಇರುತ್ತೆ. ಆ ಥರ ಅಡಾಪ್ಟರ್ನೇ ಚಾರ್ಜ್ ಮಾಡೋದು. ಈ ಥರ ಅಡಾಪ್ಟರ್ ಕೊಡ್ತೀವಿ. ಈ ಅಡಾಪ್ಟರ್ ಕರೆಂಟ್ಗೆ ಹಾಕಬೇಕು, ಸ್ವಿಚ್ ಆನ್ ಮಾಡಬೇಕು. ಆಮೇಲೆ ಪಿನ್ ತೊಗೊಂಬಂದು ಇಲ್ಲಿ ಸೈಡಲ್ಲಿ ಚುಚ್ಚಬೇಕು. ಇಲ್ಲಿ ಚುಚ್ಚಬೇಕು. ಸ್ವಲ್ಪ ಇದು ಈ ಥರ ಚುಚ್ಚೋದು, ಆಯಿತಾ? ಇಲ್ಲಿ ಬ್ಲೋವರು, ಬೂದಿ ತೆಗೆಯೋಕ್ಕೆ ಕೀ, ಎಲ್ಲ ವ್ಯವಸ್ಥೆ ಇದರಲ್ಲಿದೆ. ಸರ್, ಇದರಲ್ಲಿ ಸಾಕಷ್ಟು ಜನ ಏನಂದರೆ ಕಂಪ್ಲೇಂಟು, ಸರ್ ಅಲ್ಲಿ ಕಮ್ಮಿ ಸಿಗ್ತಾಯಿದೆ, ಇಲ್ಲಿ ಕಮ್ಮಿ ಸಿಗ್ತಾಯಿದೆ ನಮ್ಮ ಹತ್ರ. ಅಂದರೆ ಕೆಳಗಡೆ ರೋಡ್